ಅದರ ಜೊತೆಗೆ ಮಹಾರಾಷ್ಟ್ರದವರು ಅನೇಕ ಬಾರಿ ಬೆಳಗಾವಿ ನಮಗ್ ಬೇಕು, ಬೆಳಗಾವಿ ನಮಗ್ ಬೇಕು ಅಂತ ಕೇಳ್ತಿದ್ರು. ಅವ್ರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಅದನ್ನು ಕೇಳತಕ್ಕಂಥ ಹಕ್ಕು ಇಲ್ಲ, ಅದನ್ನು ಬೇಡತಕ್ಕಂಥ ನಿಮ್ಮದು ಧರ್ಮವೂ ಅಲ್ಲ. ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ನೆಲದ ಇರ್ತಕ್ಕಂಥ ಬೆಳಗಾವಿ ಚೆನ್ನಮ್ಮನ ನಾಡು. ಬ್ರಿಟಿಷರಿಗೆ ಹೆದರದೇ ಇರತಕ್ಕಂಥ ಬೆಳಗಾವಿ ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ಆದ ಕಾರಣ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯನ್ನೇನು ಕೇಳ್ತಾ ಇದ್ದೀರಿ, ಇದನ್ನೇ ನಿಮ್ಮ ಮಂಡ ಆಟವನ್ನ ಮುಂದುವರಿಸಿದ್ದಾದ್ರೆ, ಇದನ್ನೇ ನೀವು ಮುಂದುವರಿಸಿದ್ದಾದ್ರೆ ನಿಮಗೆ ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಟುಕೋಬೇಕು. ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನುವಂತ ಒಂದು ಸಂದರ್ಭ ಬರಬಹುದು. ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಿಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ತಿನ್ನೋದು ಕರ್ನಾಟಕ, ಕುಡಿಯೋದು ಕರ್ನಾಟಕ ನೀರು, ಇರೋದು ಕರ್ನಾಟಕದ ಸವಲತ್ತುಗಳು, ಇಲ್ಲೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರಿದ್ದೀರಿ, ನೀವು ಇನ್ನು ಮೇಲೆ ಬಾಲ ಮುಚ್ಚಿಕೊಂಡು ಸುಮ್ಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ